ನಿಮ್ಗೊಂದು ಗೊತ್ತಾ, ಇರುವೆಗಳ ಪಾಪ್ಯುಲೇಷನ್ ಬಾರಾಗಿಂತ ಹ್ಯೂಮನ್ ಪಾಪ್ಯುಲೇಷನ್ ಬಾರ ಇನ್ನೂ ಕಮ್ಮಿ. ಅದ್ರದ್ದು ಪಾಪ್ಯುಲೇಷನ್ ಅಲ್ಲ ಕತೆ, ಅದ್ರ ಮನೆ ಕೂಡ ಮಾಡ್ಬಿಟ್ಟಿದ್ವಿ ಒಂದ್ಸತಿ. ಈಗ ಅದ್ರ ಎನರ್ಜಿನ ನಾವು ಕಂಡುಹಿಡಿತಾ ಇದೀವಿ. ಅದೊಂದೇ ಅಲ್ಲ, ನಮ್ಮ ಎನರ್ಜಿ ಜೊತೆ ಕಂಪೇರ್ ಮಾಡ್ತಿದೀವಿ. ಅದ್ ಹೆಂಗೆ ಅಂತ ನೋಡ್ಬೇಕಾ? ವೀರಾಂಕಕ್ಕೆ ಸ್ವಾಗತ, ಬನ್ನಿ ನೋಡೋಣ. ಬ್ರೋ, ಇದು ಎಕ್ಸ್ಪೆರಿಮೆಂಟ್ ಆಕ್ಚುಲಿ ಸೆಕೆಂಡ್ ಟ್ರಯಲ್. ಫಸ್ಟ್ ಟ್ರಯಲ್ ಅಲ್ಲಿ ಮಾಡಿದಾಗ ಒಂದು ಇರುವೆನ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗೋದೇ ತುಂಬಾ ಕಷ್ಟ ಆಗೋಯ್ತು. ಅದಕ್ಕೆ ಈ ಸತಿ ಒಂದು ದೊಡ್ಡ ಪ್ಲಾನ್ ಹಾಕಿದೀನಿ. ಏನ್ ಗೊತ್ತಾ, ಇರುವೆಗಳಿಗೋಸ್ಕರ ನಾನು ರವೆ ಮತ್ತೆ ಸಕ್ಕರೆ ಮಿಕ್ಸ್ ಮಾಡ್ಬಿಟ್ಟು ತಗೊಂಡ್ಬಂದ್ಬಿಟ್ಟಿದೀನಿ. ಅದು ಒಂದು ಡಿಸ್ಟೆನ್ಸ್ ವರ್ಗೂ ನಾವು ಇಡೋಣ, ಆಮೇಲೆ ನಾವು ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಫ್ರಮ್ ಹಿಯರ್ ಟು ಇಲ್ಲಿಗೆ 1 ಫೀಟ್ ಮಾರ್ಕ್ ಮಾಡ್ಕೊಂತ ಇದೀನಿ. 2 ಫೀಟ್ ನಮ್ಮ ರವೆ ಇರೋದು 2 ಫೀಟ್ ಇದೆ ಕರೆಕ್ಟಾಗಿ. 3 ಸ್ಟಾರ್ಟ್ ಮಾಡಿದೆ ನೋಡಿ, ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ 2 ಫೀಟ್ಗೆ 10 ಸೆಕೆಂಡ್ಸ್ ತಗೊಂಡಿದೆ. ಇವಾಗ ಸೆಕೆಂಡ್ ರೀಡಿಂಗು ಸ್ಟಾರ್ಟ್. 2 ಫೀಟ್ಗೆ 6 ಸೆಕೆಂಡ್ಸ್ ತಗೊಂಡಿದೆ ಒಂದು. ಈಗ ಥರ್ಡ್ ರೀಡಿಂಗ್ ತಗೊಂತೀನಿ. ಸ್ಟಾರ್ಟ್ 1 ಫೀಟ್ಗೆ 6 ಸೆಕೆಂಡ್ಸು, 2 ಫೀಟ್ಗೆ 10 ಸೆಕೆಂಡ್ಸು. ಈಗ ಆಂಟ್ ನಂಬರ್ 1 ಅದರ ಡಿಸ್ಟೆನ್ಸು ಮತ್ತೆ ಟೈಮ್ ಕಂಡುಹಿಡಿಯೋಕ್ಕೆ ಟೈಮ್. ಟ್ರಯಲ್ 1, ಟ್ರಯಲ್ 2, ಟ್ರಯಲ್ 3, 2 ಫೀಟು, 2 ಫೀಟು, 2 ಫೀಟ್. ಫಸ್ಟ್ ರಲ್ಲಿ 10 ಸೆಕೆಂಡ್ಸ್, ಸೆಕೆಂಡ್ ರಲ್ಲಿ 6 ಸೆಕೆಂಡ್ಸ್ ತಗೊಂಡು, ಥರ್ಡ್ ಅಲ್ಲಿ ಮತ್ತೆ 10 ಸೆಕೆಂಡ್ಸ್. ಈಗ ಆವರೇಜ್ ನೋಡಿದ್ರೆ 2 ಟೈಮ್ ಅಲ್ಲಿ 10 + 6 + 10 is equal to divide by 3 is equal to 8.666, which is approximately 9. ಈಗ ನಾನು 9 ತಗೊಂತೀನಿ, ಇದು 2 ತಗೊಂತೀನಿ. ಈಗ ನಾವು ಇದ್ರ ಪ್ರಕಾರನೇ ನಾವು ನೋಡೋಣ. 2 ಫೀಟು ಟೈಮು ಇದು, ಓಕೆನಾ? ಇವಾಗ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟು? 2 ಫೀಟ್. 2 ಫೀಟ್ ಅಂದ್ರೆ 60 ಸೆಂಟಿಮೀಟರ್, 9 ಸೆಕೆಂಡ್ಸ್, ಓಕೆನಾ? ವಿಚ್ ಈಸ್ ಈಕ್ವಲ್ ಟು 6.666 ಅಂದ್ರೆ ಅಪ್ರಾಕ್ಸಿಮೇಟ್ 7. ಅಂದ್ರೆ 1 ಸೆಕೆಂಡ್ಗೆ 7 ಸೆಂಟಿಮೀಟರ್ಸ್ ಹೋಗುತ್ತೆ, ಓಕೆನಾ? ಈಗ ಎನರ್ಜಿ ಫಾರ್ಮುಲಾ. ಎನರ್ಜಿ ಈಸ್ ಈಕ್ವಲ್ ಟು ½ mv². m ಅಂದ್ರೆ ಮಾಸ್, v ಅಂದ್ರೆ ಸ್ಪೀಡ್. ಆಕ್ಚುಲಿ ನಮ್ಗೆ ಸ್ಪೀಡ್ ಬಂದಿದ್ದೆಷ್ಟು? 7 ಸೆಂಟಿಮೀಟರ್ ಪರ್ ಸೆಕೆಂಡ್, ಓಕೆನಾ? ಈಗ ಎನರ್ಜಿ ಈಸ್ ಈಕ್ವಲ್ ಟು ½ m 7 ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್, ಓಕೆ? ½ ಇಂಟು 0.0000 ಸಾರಿ, ಇನ್ನೊಂದು 0 ಬರ್ಬೇಕಾಯ್ತು. 5 ಇಂಟು ಎಷ್ಟು? 0.0049, ಓಕೆನಾ? ಈಗ ಫುಲ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1.2 ಇಂಟು 10⁻⁻8 ಬರುತ್ತೆ. ಹ್ಯೂಮನ್ಸ್ದು ಎನರ್ಜಿ ಬಂದು 68.6 ಜೌಲ್ಸ್. ನಿಮ್ಗೊಂದು ಗೊತ್ತಾ, ಈಗ ಇರುವೆಗಳ ಎನರ್ಜಿ ಮತ್ತೆ ಹ್ಯೂಮನ್ ಎನರ್ಜಿ ಕಂಪೇರ್ ಮಾಡಿದ್ರೆ ಅದಕ್ಕೆ ಆಂಟ್ಸ್ಗೆ ಹ್ಯೂಮನ್ಸ್ ಗಿಂತ 400 ಟೈಮ್ಸ್ ಜಾಸ್ತಿ ಎನರ್ಜಿ ಇರುತ್ತೆ. ಆದ್ರೆ ನಮ್ಗಂಗಲ್ಲ. ನಾವು ಅಕಸ್ಮಾತ್ ಇರುವೆಗಳ ತರ ಇದ್ರೆ ನಾವು ಒಂದು ರೇಸಿಂಗ್ ಕಾರ್ ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ವಿ, ಗೊತ್ತಾ ಅದು? ಓಕೆ, ಇವತ್ತಿಗಿಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.